ಅವರೇಕಾಯಿ ಚಿಕನ್ ಸಾರು ನೋಡಿ ಸರ್, ಓಕೆನಾ? ಹೆಂಗಿದೆ? ಆಹಾ ಅನ್ಬೇಕು, ಮಾಡ್ತಾ ಇರ್ತೀವಿ. ಇವರು ಭಾಳ ಕಿಂಗು, ಅಲ್ಲಾಡ್ಸೋದ್ರು ನೋಡಿ. 2 ಬಟನ್ ಬೇರೆ ಬಿಚ್ಚವನೇ, ಕತ್ತಿಗೆ ಚೈನ್ ಹಾಕೋಣ. ಇವತ್ತು ಸಿಲ್ವರು, ಈ ದೀಪಾವಳಿಗೆ ಗೋಲ್ಡು ನೋಡಿ. ಈ ಥರ ಚೆನ್ನಾಗಿ ಈ ಥರ ಪಲ್ಟಾಯಿಸ್ಕೋಬೇಕು. ಈ ಥರ ಮಾಡ್ಕೊಂಡಿದ್ರೆ ಈ ಕಡೆ ಮುದ್ದೆ, ಈ ಕಡೆ ಇದ್ಕಿನ ಬೇಳೆ ಸಾರು, ಆಹಾ ತಿಂತಾಯಿದ್ರೆ ಚಪ್ಪರಿಸ್ಬೇಕು. ನಾನು ಹೋಟ್ಲಲ್ಲಿ ಕೇಳಲಿ 5 ನಿಮಿಷಕ್ಕೆ ಮಾಡಿ ಕೊಡ್ತಾ ಇರ್ತೀನಿ ಮುದ್ದೆನ, ಬಿಸಿ ಬಿಸಿ ಅಂತ. ತುಪ್ಪ ಬೇಡ, ಏನು ಬೇಡ. ಆಹಾ ಹಾ ನೋಡಿ ಮುದ್ದೆ ಹೆಂಗಿದೆ. ಡಿಂಗ್ ಡಿಂಗ್. ಆಹಾ ಹಾ, ನನಗೂ ಹೊಟ್ಟೆ ಎಸಿತಾಯಿತ್ತು. ಅದು ನೋಡಿಬಿಟ್ವಲ್ಲ, ನಮ್ಮ ಅಮ್ಮನ ನೆನೆಸ್ಕೊಂಬಿಟ್ಟೆ. ರುಚಿಯಾಗಿ 2 ತುತ್ತು ತಿಂತಾಯಿದ್ದೀನಿ ಸರ್. ಆಹಾ, ನಮಸ್ಕಾರ. ಬಂದಿದ್ದೀನಿ ಚಟಾಪಟ ಚಂದ್ರು. ನಮ್ಮ ಹೋಟ್ಲಲ್ಲೇ ಮಾಡ್ತಾಯಿದ್ದೀವಿ ಹಳ್ಳಿ ಸೊಗಡಿನ ಅವರೇಕಾಳು ಸಾರು ವಿತ್ ಚಿಕನ್ ಹಾಕಿ ಮಾಡಿಕೊಡ್ತೀನಿ. ಮೈಸೂರು ಮಂಡ್ಯ ಶೈಲಿಯ ಅಡುಗೆಯನ್ನು ನಿಮಗೆ ಉಣಬಡಿಸಲು ತೋರಿಸಲು ಬಂದಿದ್ದೇನೆ. ಮಾಡುವ, ಖುಷಿಯಾಗಿ ತಿನ್ನಿಸುವ. ನಾನು ತೊಗೊಂಡಿದ್ದೀನಿ 1/4 kg ಕೋಳಿ. ಅದಕ್ಕೆ 3 ಲವಂಗ, 2 ಪೀಸು ಚಕ್ಕೆ, ಸ್ವಲ್ಪ ಶುಂಠಿ, ನಮ್ಮ ಫೇವ್ರೇಟ್ ಬೆಳ್ಳುಳ್ಳಿ, ಸ್ವಲ್ಪ ಹುರ್ಗಡ್ಲೆ, ಆಮೇಲೆ ಸ್ವಲ್ಪ ಗಸಗಸೆ. ಹುರ್ಗಡ್ಲೆ ಹಾಕಿದೆ, ಗಸಗಸೆ ಇದೆ. ಹುರ್ಗಡ್ಲೆ ಹಾಕಿದ್ರೆ ಸ್ವಲ್ಪ ರುಚಿ ಬರುತ್ತೆ, ಸಾರು ಗಟ್ಟಿ ಬರುತ್ತೆ. ಈಗ ಗಸಗಸೆ ಹಾಕಿದ್ದೀನಿ 1 ಸ್ಪೂನು. ಇದಾದಮೇಲಿಂದ 4 ಗುಂಟೂರು ಮೆಣಸಿನ್ಕಾಯಿ, 4 ಹಸಿಮೆಣಸಿನ್ಕಾಯಿ. ಈಗ 1 ಕೈ ಹಿಡಿ ಧನಿಯಾ ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಆಯಿಲಲ್ಲಿ ಹುರ್ಕೋತೀವಿ, ಖುಷಿಯಾಗಿ ರುಬ್ಕೋತೀವಿ. ರುಬ್ಬಕ್ಕೆ ರಾಹುಲ ಬಂದವನೇ ಕೊಡ್ತಾನೆ. ರುಬ್ತಾ ಇದ್ದಾದ್ಮೇಲೆ ಮಾಡಿ ಕೊಡ್ತಾ ಇರೋದೆ ಹಳ್ಳಿ ಸೊಗಡಿನ ಅವರೇಕಾಯಿ ಚಿಕನ್ ಸಾರು. ಪ್ಯೂರ್ ಸನ್ಫ್ಲವರ್ ಆಯಿಲನ್ನು ಈಗ ಹಾಕ್ತಾಯಿದ್ದೀನಿ. ಈಗ ಒಲೆ ಹಚ್ಚುತ್ತೇನೆ, ದೀಪಾಲಂಕಾರಗಳನ್ನು ಬೆಳಗಿಸುತ್ತೇನೆ. ಎಣ್ಣೆ ಕಾಯಿಲೆ. ಇದು ನಾವು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ವರ್ಷಕ್ಕೊಂದು ಸಲ ನಾವು ಪಕ್ಷ ಮಾಡ್ತೀವಲ್ಲ, ಆ ಪಕ್ಷ ಮಾಡಿದಾಗ ಈ ಥರದ್ದು ಒಂದು ಅವರೇಕಾಯಿಗೆ ನಾಟಿ ಕೋಳಿ ಗೊಜ್ಜು ಥರ ಮಾಡಿಕೊಡ್ತಾಯಿದ್ರು, ಬಾರಿಸ್ಕೊಳ್ತಾಯಿದ್ವಿ. ಅವರ ಸವಿ ನೆನಪಿಗಾಗಿ ಇವತ್ತು ಮಂಡ್ಯ ಶೈಲಿಯ ಈ ಅಡುಗೆಯನ್ನು ನಿಮಗೆ ಉಣಬಡಿಸುತ್ತೇವೆ. ತಿನ್ನಿ ಆಮೇಲೆ ಹೇಳಿ. ನೋಡಿ, ಇದೀಗ ಬೇಕಾಗಿರುವ ಸಾಮಗ್ರಿಗಳೆಲ್ಲ ಇದಕ್ಕೆ ಬಿಟ್ಟಿದ್ದೀನಿ. ಅಣ್ಣ ಬಾರಣ್ಣ, ಚೆನ್ನಾಗಿ ಅಲ್ಲಾಡ್ಸೋಣ. ರಾಹುಲ ಬಾರ, ಅಲ್ಲಾಡ್ಸೋ. ಸ್ವಲ್ಪ ಕಾವು ಕಮ್ಮಿ ಮಾಡ್ಕೊ. ಯಾವತ್ತೂ ಹೇಳ್ತೀನಿ ಸರ್, ಇವರೆಲ್ಲ ಹೆಂಗೆ ಗೊತ್ತಾ, ಸ್ಟವ್ನ ಅಂತ ಬಿಡಬೇಕು, ಉರಿಬೇಕು. ಎಳೆ ಕಾವಲ್ಲಿ ಇಟ್ಕೋ, ಎಳೆ ಕಾವಲ್ಲಿ ಮಾಡು, ರುಚಿ ಹೆಂಗೆ ಬರುತ್ತೆ ಗೊತ್ತಾ. ರಾಹುಲ ಊರಿಗಿರ್ಗೆಲ್ಲ ಹೋಗಿ ಬಂದಲ್ಲಪ್ಪ, ಎಲ್ಲ ಚೆನ್ನಾಗಿದ್ದ, ಚೆನ್ನಾಗಿ ಮಜಾ ಮಾಡ್ದ. ಏನಂದ್ರು ಊರಲ್ಲಿ ಜನ ಎಲ್ಲ ಖುಷಿ ಪಡ್ತಾರಾ? ಅದೇ ಬೇಕಾಗಿತ್ತಲ್ಲ. ತಗೋ, ಈಗ 1 ಈರುಳ್ಳಿಯನ್ನು ಇದಕ್ಕೆ ಹಾಕ್ತಾಯಿದ್ದೀವಿ. ಸ್ವಲ್ಪ ಅರಿಶಿನ ಪುಡಿ ಹಾಕಮ್ಮ. ನಾನು ಮಾಡೋ ಕೆಲಸನ ನೀನು ಕಲ್ತಿದೆಯಲ್ಲ, ಮಾಡು. ಚೂರು ಅರಿಶಿನ, ಸ್ವಲ್ಪ ಉಪ್ಪು. ಕಾರಣ ಏನು ಅಂದರೆ ಬೇಗ ಬೇಯುತ್ತೆ, ಬೇಗ ರುಚಿ ಸಿಗುತ್ತೆ. ಹಾಂ, ಸಾಕು ಮಗ. ಚಂದ ಅಲ್ಲಾಡ್ಸು ಮಾರಾಯ. ಇವರು ಭಾಳ ಕಿಂಗು, ಅಲ್ಲಾಡ್ಸೋದ್ರು ನೋಡಿ. 2 ಬಟನ್ ಬೇರೆ ಬಿಚ್ಚವನೇ, ಕತ್ತಿಗೆ ಚೈನ್ ಹಾಕೋಣ. ಇವತ್ತು ಸಿಲ್ವರು, ಈ ದೀಪಾವಳಿಗೆ ಗೋಲ್ಡು. ಚಂದ ಅಲ್ಲಾಡ್ಸ್ತಾರೆ ರಾಜ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಒಂದು 1/4 ಕಟ್ಟು. ಎಷ್ಟೆಷ್ಟಕ್ಕೆ ಎಷ್ಟು ಬೇಕು, ಸ್ವಲ್ಪ ಒಂಚೂರು ಪುದೀನ. ಇದನ್ನು ಹೋಗಿ ಮಿಕ್ಸಿಲಿ ಅನ್ಕೊಂಬ, ಅಷ್ಟೊಳಗೆ ಒಗ್ಗರಣೆ ಮಾಡಿ ಇಕ್ತೀನಿ. ಚಿಕನ್ ಕೊಡ್ತೀನಿ. ಹೋಗು ಬಾ ಮಗ. ಬಾರಪ್ಪ ರಾಹುಲ, ಚೆಂದಾಗಿ ರುಬ್ಕೊಂಬಂದವನೇ. ತಗೊಂಬಾರಪ್ಪ, ತೆಗಿಯಪ್ಪ ಕ್ಯಾಪು. ನೋಡಪ್ಪ ಇಲ್ಲಿ ಹೆಂಗಿದೆ ಮಸಾಲೆ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಗಸಗಸೆ, ಸ್ವಲ್ಪ ಹುರ್ಗಡ್ಲೆ, ಚೂರು ಕೊತ್ತಂಬರಿ, ಒಂಚೂರು ಪುದೀನ, 1 ಈರುಳ್ಳಿ ಎಲ್ಲ ಚೆನ್ನಾಗಿ ಹುರಿದ್ವಿ. ಮಿಕ್ಸಿಲಿ ರುಬ್ಕೊಂಬಂದು ನಮ್ಮ ರಾಹುಲ ಅಲ್ಲಿಡಮ್ಮ. ನಾನು ಕೇಳ್ತಾ ಇದ್ದಂಗೆ ಕೊಡಮ್ಮ. ಈಗ ಇದಕ್ಕೆ 3 ಸ್ಪೂನ್ ಆಯಿಲನ್ನು ಹಾಕುತ್ತೇನೆ. ಪ್ಯೂರ್ ಸನ್ಫ್ಲವರ್ ಆಯಿಲನ್ನು ಈಗ ಹಾಕ್ತಾಯಿದ್ದೀನಿ. 1 ಈರುಳ್ಳಿಯನ್ನು ಇದಕ್ಕೆ ಹಾಕ್ತಾಯಿದ್ದೀವಿ. 3/4 kg ಚಿಕನ್ ತೊಗೊಂಡಿದ್ದೀನಿ. 200 ಗ್ರಾಮ್ ಅವರೇಕಾಳು. ಇದರಲ್ಲಿ ಇದ್ಕಿನ ಬೇಳೆ ಬರುತ್ತೆ, ಇದ್ಕಿನ ಬೇಳೆನೂ ಹಾಕೊಬೋದು. ಇದ್ಕಿನ ಬೇಳೆ ಕೈಮಾ ಸಾರು, ಇದ್ಕಿನ ಬೇಳೆ ಚಿಕನ್ ಸಾರು, ಇದ್ಕಿನ ಬೇಳೆ ಮಟನ್ ಸಾರು. ಒಂದು ಚೂರು ರುಚಿಗೆ ಹಳದಿ, ಸ್ವಲ್ಪ ಒಂದು ಚೂರು ಉಪ್ಪಿನ ಪುಡಿ, ಆಮೇಲೂ ಸ್ವಲ್ಪ ಉಪ್ಪು ಹಾಕ್ತೀನಿ. ಈರುಳ್ಳಿ ಕೆಂಪಾರ ಬೇಲಿ, ಉಪ್ಪು ಈರುಳ್ಳಿಗೆ ಚೆನ್ನಾಗಿ ಉಪ್ಪು ಅರಿಶಿನ ಹಿಡಿದ್ರೆ
ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. 2 ಕೈ ಹಿಡಿ ಅವರೆಕಾಳು ಹಾಕ್ತಾಯಿದ್ದೀನಿ 3/4 kg ಚಿಕನ್ ಹಾಕೋದ್ರಿಂದ. ಸ್ವಲ್ಪ ಈರುಳ್ಳಿ ಜೊತೆಗೆ ಇದು ಚೆಂದ ಫ್ರೈ ಆಗಬೇಕು. ಜಾಸ್ತಿ ಕಾಳುಗಳು ಚಿಕನ್ ಮಟನ್ ಸಾರಿಗೆ ಹಾಕಲ್ಲ. ಬಟಾಣಿ ಹಾಕ್ತಾರೆ, ಅವರೆಕಾಯಿ ಹಾಕ್ತಾರೆ, ಇದ್ಕಿನ ಬೇಳೆ ಹಾಕಿರ್ತಾರೆ. ಈ ಥರ ಕಡಲೆಕಾಳು ಹುರುಳಿನ ಹಾಕಿ ಚಿಕನ್ ಸಾರು ಮಾಡ್ತಾರೆ, ಹುರುಳಿ ಹಾಕಿ ಕೈಮಾ ಸಾರು ಮಾಡ್ತಾರೆ. ಅದೆಲ್ಲ ರುಚಿ ಇರುತ್ತೆ. ಇದು ಸೀಸನಲ್ಲಿ ಇದ್ರ ಪಲ್ಯ ಮಾಡ್ಕೊಂಡು ತಿಂತಾರೆ. ಹೆಂಗಿರುತ್ತೆ ಗೊತ್ತಾ? ಬಸ್ಸಾರು ಮಾಡೋದು ಈ ಥರ ಪಲ್ಯ ಮಾಡ್ಕೊಂಡು ತಿಂತಾಯಿದ್ರೆ 1 ಅಂತ 3 ಮುದ್ದೆ ಹೊಡೆದ್ಬಿಡ್ಬೋದು. ರಾಹುಲ 3/4 kg ಚಿಕನ್ ತಗೊಬರಪ್ಪ. ಇದಕ್ಕೆ ಸ್ವಲ್ಪ ಹಾಕಪ್ಪ ಕೈಯಲ್ಲೇ. ಅವರೆಕಾಳು ಚೆನ್ನಾಗಿ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಿದೆ. ಎಷ್ಟೊಂದು 3/4 kg ತಂದೇನಪ್ಪ, ಒಳ್ಳೆ ಹುಡುಗ. ಹಾಂ, ಈಗ ಇನ್ನೊಂದು ಸ್ವಲ್ಪ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಇದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಲು ಬಿಟ್ಟರೆ 10 ನಿಮಿಷಕ್ಕೆ ರೆಡಿ ಆಗುತ್ತದೆ ಚಿಕನ್ ಮಸಾಲ. ಇವಾಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ತಟ್ಟೆ ಮುಚ್ಚಿಕ್ಕಣ. 5 ನಿಮಿಷ ಆದಮೇಲೆ ಮಸಾಲೆ ಹಾಕೋದು, ಖುಷಿಯಾಗಿ ಕೊಡೋದು. ಈಗ ಚಿಕನ್ ಚೆನ್ನಾಗಿ ಬೇಯ್ತಾಯಿತ್ತು ನೋಡಿ, ನೀರಿದೆ. ಈಗ ಮಸಾಲೆ ರೆಡಿ ಇದೆ. ನಮ್ಮ ರಾಹುಲ ರುಬ್ಕೊಂಬಂದವನೇ. ತುಂಬ್ಕೊಂಬರಪ್ಪ, ಇದಕ್ಕೆ ಹಾಕಪ್ಪ. ಚೆನ್ನಾಗಿ ನೈಸಾಗಿ ರುಬ್ಬಿದ್ಯಾ? ಹಾಂ, ರುಬ್ತಾನೆ ಚೆನ್ನಾಗಿ. ರಾಹುಲ್ ಒಂಚೂರು ಜಾಸ್ತಿ ಹಾಕ್ಬಿಡಪ್ಪ ನೀರು ಹಾಕು. ಹಾಂ, ಗುಡ್ ಬಾಯ್. ಹಾಂ, ಇವಾಗ ಚೆನ್ನಾಗಿ ಕುದಿಯುತ್ತೆ. 5 ನಿಮಿಷ ಆದಮೇಲೆ ಬೌಲಲ್ಲಿ ಬಗ್ಸ್ಕೊಡ್ತೀನಿ. ನಾನು ಮುದ್ದೆ ಜೊತೆ ತಿನ್ನಿಸ್ತೀನಿ. ತಿಂದಾದ್ಮೇಲೆ ಗೊತ್ತಲ್ಲ, ಆಹಾ ಅನ್ಬೇಕು, ಮಾಡ್ತಾಯಿರ್ತೀನಿ. ಈಗ ನೋಡಿ ಚಿಕನ್ ಚೆನ್ನಾಗಿ ಮರಳಿದೆ. ಈಗ ಪಕ್ಕದಲ್ಲಿ ಇಡ್ತೀನಿ. ನಿಮಗೆ ಬಿಸಿ ಮುದ್ದೆ ಮಾಡ್ಕೊಡೋದೇನು, ಈಸಿಯಾಗಿ ಹೆಂಗೆ ಮಾಡೋದು ಮುದ್ದೆ ಅದು ತೋರಿಸ್ತೀನಿ. ಬಾರಿಸ್ಬೇಕು. ಈಗ ಮುದ್ದೆ ನೀರು ರೆಡಿ ಇದೆ. ಮಡಿಕೆಯಲ್ಲಿ ಇಡ್ತೀನಿ, ಮುದ್ದೆ ಮಾಡ್ತೀನಿ. ರಾಹುಲ ಒಂಚೂರು ರಾಗಿ ಹಸಿಟ್ಟು. ಇವಾಗ ತೆಗಿತೀವಿ, ಏನಿಲ್ಲ. ಈಗ 2 ಮುದ್ದೆ ಮಾಡ್ತೀವಿ. ಹಾಂ, ಪಕ್ಕದಲ್ಲಿ ನೀರು ಕಾಯಿಸ್ಕೊಂಡಿದ್ದೀವಿ. ಇದನ್ನು ತೊಗೊಂಡಿದ್ದೀವಿ, ನೀರು ತೆಗಿತೀವಿ. ಹಾಂ, 2 ಮುದ್ದೆಗೆ ಒಂದು ಈ ಕಪ್ ನೀರು ಸಾಕು. ಸ್ವಲ್ಪ ಯಾವಾಗಲೂ ಏನಂದರೆ ತೆಳುವಾಗಬೇಕು ಅಂದಂಗೆ ನೀರು ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೊಳಕ್ಕೆ, ನೀಟಾಗಿ ಹದವಾಗಿ ಬರೋಕ್ಕೆ, ಗಂಟು ಕಡ್ದಿದ್ದಂಗೆ ಇರೋಕ್ಕೆ ಬಿಸಿ ನೀರು ಯಾವಾಗಲೂ ಬಿರಿಯಾನಿಗಾಗಲಿ, ಈ ಮುದ್ದೆಗಳಿಗಾಗಲಿ, ಅನ್ನಕ್ಕಾಗಲಿ ನೀರು ಪಕ್ಕದಲ್ಲಿ ಯಾವಾಗಲೂ ಇರಬೇಕು. ಅನ್ನ ದಿಂಡು ಬಂತು, ನೀರು ಹುಯ್ಬೇಕು. ಬಿಸಿನೀರು ತಣ್ಣೀರು ಹುಯ್ದ್ರಿ ಅನ್ನ ಕೆಡ್ತು, ಬಿರಿಯಾನಿ ಕೆಡ್ತು, ಮುದ್ದೆನೂ ಕೆಡ್ತು. ಈ ಕಡೆ ಮುದ್ದೆ, ಈ ಕಡೆ ಇದ್ಕಿನ ಬೇಳೆ ಸಾರು. ಆಹಾ, ತಿಂತಾಯಿದ್ರೆ ಚಪ್ಪರಿಸ್ಬೇಕು. ಈಗ ನೋಡಿ ನೀರು ಮರಳಬೇಕು. ಯಾವುದೇ ಕಾರಣಕ್ಕೂ ನೀರು ಮರಳದೆ ಹಸಿಟ್ಟು ಹಾಕ್ಬಾರ್ದು. ನೋಡಿ ಈ ಥರ ಉದುರಿಸ್ಕೊಂಬರ್ಬೇಕು. ನಿಮ್ಗೆ ಎಷ್ಟು ಬೇಕೋ ಆ ನೀರಿಗೆ ಎಷ್ಟು ಬೇಕಾಗತ್ತೆ ಆ ಪ್ರಮಾಣ ತಗೋಬೇಕು. ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ಬೇಕು. ಅದೇ ಮೇಯ್ನ್ ಗಂಟು ಬರಬಾರ್ದು ಸರ್. ಗಂಟು ಬರಬಾರ್ದು ಅಂದರೆ ನೀರು ತಿರುಗಿಸ್ಕೊಳ್ಳೋ ವಿಧಾನ. ರಾಹುಲ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಬಾರಪ್ಪ. ನೋಡಿ ಈ ಥರ ಚೆನ್ನಾಗಿ ಈ ಥರ ಪಲ್ಟಾಯಿಸ್ಕೋಬೇಕು. ಈ ಥರ ಮಾಡ್ಕೊಂಡಿದ್ರೆ ನಾನು ಹೋಟ್ಲಲ್ಲಿ ಕೇಳಲಿ 5 ನಿಮಿಷಕ್ಕೆ ಮಾಡಿ ಕೊಡ್ತಾಯಿರ್ತೀನಿ ಮುದ್ದೆನ ಬಿಸಿ ಬಿಸಿ ಅಂತ. ಇದು ಈ ಮಡಿಕೆಲೆಲ್ಲ ಮಾಡಿದಾಗ ಟೇಸ್ಟಾಗಿ ಬರುತ್ತೆ. ರಾಹುಲ ಒಂಚೂರು ತಟ್ಟೆ ಮುಚ್ಚಪ್ಪ. 2 ನಿಮಿಷ ಆದಮೇಲೆ ತಿರುಗಿಸ್ಕೊಂಡ ಮುದ್ದೆ ಕಡ್ರ. ಯಾವತ್ತೇ ಆಗಲಿ ಹಸಿಟ್ಟನ್ನ ತೊಳಸ್ತಾ ಇರಬೇಕು. ನಿಮಗೆ ತೆಳುವಾಯ್ತು ಇನ್ನೊಂಚೂರು ಹಸಿಟ್ಟು ಹಾಕೋಬೇಕು, ತೊಳಸ್ಬೇಕು. ತೊಳಸೋದು ಚೆನ್ನಾಗಿದ್ದಾಗ ಗಂಟು ಕಟ್ಟಲ್ಲ. ನೀವು ನೀರು ಹಾಕ್ಬಿಡ್ತೀರಾ, ಹಸಿಟ್ಟು ಜಾಸ್ತಿ ಕಮ್ಮಿ ಹಾಕ್ಬಿಡ್ತೀರಾ, ಗಂಟು ಕಟ್ಬಿಡುತ್ತೆ. ಎಳೇ ಕಾವಲು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಡಿ. ಯಾವಾಗ ನಿಮಗೆ ಆ ಬಿಳಿ ಪೌಡ್ರ್ ಎಲ್ಲಿ ಕಾಣಲ್ಲ ಆವಾಗ ಕರೆಕ್ಟಾಗಿ ಪ್ರಮಾಣ ಆಗಿದೆ. ಎಲ್ಲೂ ಗಂಟಲ್ಲ, ಏನೂ ಇಲ್ಲ. ಈ ಥರ ಇದ್ದಾಗ ಹಿಂಗೆ ತೆಗಿಬೇಕು, ಹಿಂಗೆ ಇಟ್ಕೋಬೇಕು. ಸ್ವಲ್ಪ ಬಟ್ಟೆ ಇಟ್ಕೊಳ್ಳಿ ರಾಜ. ಒಂದಿನಕ್ಕೆ 150-200 ಮುದ್ದೆ ಮಾಡ್ತೀವಿ ಸರ್. 150, 200, 300 ಮುದ್ದೆ ಹೋಗೇ ಹೋಗುತ್ತೆ. ನಮ್ಮದು ಊಟ ಹೋಗುತ್ತಲ್ಲ ತಾಲಿ. ನೋಡಿ ಘಮ್ಮ ಅನ್ನುತ್ತೆ ಆ ಮುದ್ದೆ ಸ್ವಾದ. ನೋಡಿ ಈಗ ಎಲ್ಲನ ಗಂಟಿದೆಯಾ ನೋಡಿ, ಹಿಂಗೆ ಅನ್ಕೋಬೇಕು. ನೋಡಿ ಮುದ್ದೆ ಹೆಂಗಿರುತ್ತೆ. ಆಗೋಯ್ತು, ರೆಡಿ ಆಯ್ತು ಮುದ್ದೆ. ನೋಡಿ ಮುದ್ದೆ ಮಾಡೋದು ಇಷ್ಟೇ ವಿಧಾನ.
ತುಪ್ಪ ಬೇಡ, ಏನು ಬೇಡ. ಹಾಂ ನೋಡಿ ಮುದ್ದೆ ಹೆಂಗಿದೆ. ಡಿಂಗ್ ಡಿಂಗ್. ಅವರೇಕಾಯಿ ಚಿಕನ್ ಸಾರು ರೆಡಿಯಾಗಿದೆ. ನೋಡಿ ಸರ್, ಓಕೆನಾ? ಹೆಂಗಿದೆ ತಿಂತಾಯಿದ್ರೆ ಒನ್ ಮೋರ್ ಅನ್ನಬೇಕು. ಹಳ್ಳಿ ಶೈಲಿಯಲ್ಲಿ ಮುದ್ದೆನೂ ಮಾಡಿ ತೋರಿಸ್ತೆ ಚಿಕನ್ ಸಾರು, ಅವರೇಕಾಳು ಚಿಕನ್ ಸಾರು. ಹಳ್ಳಿ ಸೊಗಡು ನೋಡಬೇಕು, ಬೇಗ ಕಲಿಬೇಕು, ತಿಂತಾ ಇರಬೇಕು. ಅವರೇಕಾಯಿ ಯಾಕಪ್ಪ, ಸ್ವಲ್ಪ ಸಾರು ಕೊಡಪ್ಪ, ಸಾರು ಸಾಕು. ಆಹಾ, ನನಗೂ ಹೊಟ್ಟೆ ಹಸಿತಾಯಿತ್ತು. ಅದು ನೋಡಿಬಿಟ್ವಲ್ಲ, ನಮ್ಮಮ್ಮನ ನೆನೆಸ್ಕೊಂಬಿಟ್ಟೆ. ರುಚಿಯಾಗಿ 2 ತುತ್ತು ತಿಂತಾಯಿದ್ದೀನಿ ಸರ್. ಆಹಾ, ಸ್ಮೂತಾಗಿದೆ, ನೀಟಾಗಿ ಬೆಂದಿದೆ. ಉಪ್ಪು, ಖಾರ, ಹುಳಿ ಎಕ್ಸ್ಟ್ರಾರ್ಡಿನರಿ. ಕಲ್ತ್ಕೊಳ್ಳಿ. ನಾನು ಹೋಗ್ತೀನಿ, ಇನ್ನು ಮುಂದೆ ಬರ್ತೀನಿ, ಒಳ್ಳೊಳ್ಳೆ ಅಡುಗೆನ ಪ್ರೀತಿಯಿಂದ ತೋರಿಸ್ತೀನಿ. ಬಾಯ್.